ಎಸ್ಪಿ ಗನ್ಮ್ಯಾನ್ ದೇವರಾಜ್ ಅಕ್ರಮ ಅಕ್ಕಿ ಸಾಗಾಣಿಕೆದಾರರ ಬಳಿಯಲ್ಲಿ ಹಣ ಪಡೆದ ಆರೋಪದ ಹಿನ್ನೆಲೆಯಲ್ಲಿ ಬಳ್ಳಾರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಮನ್ ಪನ್ನೇಕರ್ ಅವರು ಸುದ್ದಿಗೋಷ್ಠಿ ನಡೆಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು ಪೊಲೀಸ್ ಗನ್ಮ್ಯಾನ್ ಅಕ್ರಮದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಏಪ್ರಿಲ್ 27 ರಾತ್ರಿ ಮೋಕಾ ಫಾರೆಸ್ಟ್ ಹತ್ತಿರ ಅಕ್ಕಿ ಸಾಗಾಟವನ್ನ ಮಾಡಲಾಗ್ತಾ ಇತ್ತು. ಎಸ್ಪಿ ಸ್ಕ್ವಾಡ್ ತಂಡದವರು ಅಂತ ಹೇಳಿ ದಾಳಿಯನ್ನ ಮಾಡಿದ್ರು. ಅಕ್ರಮ ಅಕ್ಕಿ ಸಾಗಾಟ ಪ್ರಕರಣ ದಾಖಲು ಮಾಡ್ತೇವೆ ಅಂತ ಹೇಳಿ ಹೆದರಿಸಿ 5 ಲಕ್ಷ ಡಿಮ್ಯಾಂಡ್ ಮಾಡಿ 3 ಲಕ್ಷ ವಸೂಲಿ ಮಾಡಿದ್ದಾರೆ ಅಂತ ಹೇಳಿದ್ರು. ಈ ಬಗ್ಗೆ ಅಕ್ರಮ ಅಕ್ಕಿ ಸಾಗಣೆಯನ್ನ ಮಾಡ್ತಿರುವಂತಹ ಷಡಬಯ್ಯ ಅನ್ನುವವರು ದೂರನ್ನ ಕೊಟ್ಟಿದ್ದು, ಗನ್ಮ್ಯಾನ್ ದೇವರಾಜ್ ಪ್ರಮುಖ ಆರೋಪಿ. ಈತನನ್ನ ಇದೀಗ ಬಂಧಿಸಲಾಗಿದೆ. ತನಿಖೆಯ ವೇಳೆ ಇನ್ನಿಬ್ಬರು ಆರೋಪಿಗಳಾದ ವಕೀಲ ಗಾದಿಲಿಂಗ ಮತ್ತು ಸಾಯಿರಾಮ್ ಅನ್ನುವಂಥವರು ನಾಪತ್ತೆಯಾಗಿದ್ದಾರೆ. ಹಣ, ಮೊಬೈಲ್ ಮತ್ತು ಕೃತ್ಯಕ್ಕೆ ಬಳಸಿದ ಕಾರು ಜಪ್ತಿ ಮಾಡಲಾಗಿದೆ. ಇದೊಂದು ಮೇಜರ್ ಅಫೆನ್ಸ್. ಎಸ್ಪಿ ಆಗಿದ್ದವರು ಹೀಗೆ ಮಾಡೋದು ದೊಡ್ಡ ತಪ್ಪು. ಸ್ಕ್ವಾಡ್ ಹೆಸರನ್ನ ಹೇಳಿಕೊಂಡು ಯಾರೇ ಈ ರೀತಿಯಲ್ಲಿ ಹಣ ಬೇಡಿಕೆ ಇಟ್ಟರೆ ದೂರು ಕೊಡೋದಕ್ಕೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದು, ಮನವಿ ನೀಡಿದವರ ಹೆಸರು ಗೌಪ್ಯವಾಗಿ ಇರಿಸಿ ತನಿಖೆಯನ್ನ ಮಾಡಲಾಗುತ್ತೆ. ಎಸ್ಪಿ ಸ್ಕ್ವಾಡ್, ಐಜಿ ಸ್ಕ್ವಾಡ್ ಅಂತ ಹೇಳಿ ಪ್ರತ್ಯೇಕ ತಂಡ ಇಲ್ಲ ಅಂತ ಹೇಳಿ ಎಸ್ಪಿ ಸುಮನ್ ಪನ್ನೇಕರ್ ಅವರು ಹೇಳಿದ್ರು. 6/5/2026 ಮೋಕಾ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಘಟನೆ ರಿಪೋರ್ಟ್ ಆಗುತ್ತೆ. ಘಟನೆ 53/2026 ಅಂಡರ್ ಸೆಕ್ಷನ್ 308 ಸಬ್ಸೆಕ್ಷನ್ 2 ಹಾಗೂ 3 ಸಬ್ಸೆಕ್ಷನ್ 5 ಆಫ್ BNS. ಈ ಸೆಕ್ಷನ್ಸ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದು, ಕಂಪ್ಲೇನೆಂಟ್ ಬಂದ್ಬಿಟ್ಟು ಶರಬಯ್ಯ ಅಂಥೇಳಿ. ಪ್ರಕರಣ ಬ್ರೀಫ್ ಫ್ಯಾಕ್ಟ್ಸ್ ಏನಂತಂದರೆ, 27ರ ರಾತ್ರಿ ಹಾಗೂ 28ರ ಬೆಳಗಿನ ಜಾವ, ಇಂಟರ್ವೀನಿಂಗ್ ರಾತ್ರಿಯಲ್ಲಿ 27-28 ಏಪ್ರಿಲ್ ಆ ದಿನದಂದು ಒಂದಷ್ಟು ಜನ ಮೋಕಾ ಫಾರೆಸ್ಟ್ ಹತ್ರ ಈ ಶರಬಯ್ಯ ಅನ್ನೋನ್ಗೆ ಸೇರಿದಂತಹ ಗಾಡಿಗಳನ್ನು, ಅಕ್ಕಿ ಸಾಗಾಟ ಮಾಡ್ತಿದ್ದಂಥ ಗಾಡಿಗಳನ್ನು ತಡೆದು ನಿಲ್ಲಿಸಿ, ನಾವು ಪೊಲೀಸ್ ಇಲಾಖೆಯವರು SP ತಂಡದವರು ಅಂತ ಹೇಳಿ ತಮ್ಮನ್ನು ತಾವು ಇಂಟ್ರೊಡ್ಯೂಸ್ ಮಾಡಿಕೊಂಡು, ಮುಖಕ್ಕೆಲ್ಲ ಬಟ್ಟೆ ಕಟ್ಟಿಕೊಂಡು ಒಂದು 4 ವೀಲರಲ್ಲಿ ಹೋಗಿ ನಿಮ್ಮ ಮೇಲೆ ಪ್ರಕರಣ ಮಾಡ್ತೇವೆ ಅಂತ ಅವ್ರಿಗೆ ಸ್ವಲ್ಪ ಹೆದರಿಕೆ ಮೂಡಿಸಿ, ಆನಂತರದಲ್ಲಿ ಪ್ರಕರಣ ಮಾಡದೇ ಇರೋದಕ್ಕೆ ನಮಗೆ ಇಷ್ಟು ದುಡ್ಡು ಕೊಟ್ಟರೆ, ಸೆಟಲ್ ಮಾಡಿದ್ರೆ ನಾವು ಪ್ರಕರಣ ಮಾಡೋದಿಲ್ಲ ಅಂಥೇಳಿ 5 ಲಕ್ಷದ ಡಿಮಾಂಡ್ ಮಾಡ್ತಾರೆ ಅವನಿಂದ. ಆನಂತರದಲ್ಲಿ 3 ಲಕ್ಷದಷ್ಟು ಹಣವನ್ನು ಅವನಿಂದ ಪಡೆದು ಬಂದಿರೋವಂಥದ್ದು. ಆಮೇಲೆ ಈ ವ್ಯಕ್ತಿ ಠಾಣೆಗೆ ಬಂದು ವಿವರಣೆಯನ್ನು ಕೊಟ್ಟಾಗ, ಡೀಟೇಲ್ಸನ್ನ ಪರಿಶೀಲನೆ ಮಾಡಿದಾಗ, ಇದರಲ್ಲಿ SP ಬಳ್ಳಾರಿ ಅವರ ಗನ್ಮ್ಯಾನ್ ಆಗಿರುವಂತಹ ದೇವರಾಜ್ ಅಂತ APC 87 ಇವನು ಮುಖ್ಯವಾಗಿ ಅದರಲ್ಲಿ ಡಿಮಾಂಡ್ ಮಾಡಿದ್ದು ಹಣವನ್ನು ಪಡೆದಿರುವಂಥದ್ದು ನಮ್ಮ ತನಿಖೆಯಿಂದ ತಿಳಿದು ಬಂದಿದೆ. ಅವನ ಜೊತೆಗೆ ಇನ್ನೂ 2 ಆರೋಪಿತರು ಶಾಮೀಲಾಗಿರುವಂಥದ್ದು. ಅದರಲ್ಲಿ ಒಬ್ಬರು ಅಡ್ವೊಕೇಟ್ ಇದ್ದಾರೆ ವೃತ್ತಿಯಿಂದ ಅಂತ ತಿಳಿದು ಬಂದಿದ್ದು, ಇನ್ನೊಬ್ಬ ಸಾಯಿರಾಮ್ ಅಂತ ಹೇಳಿ ಇವನು ಈ ಮೊದಲು ಇಂಥದೇ ವೃತ್ತಿ ಮಾಡ್ಕೊಂಡಿದ್ದ ಅನ್ನುವಂಥದ್ದು ನಮ್ಮ ಪರಿಶೀಲನೆಯಿಂದ ಹಾಗೂ ತನಿಖೆಯಿಂದ ತಿಳಿದು ಬಂದಿದೆ. ಸೊ ಈಗಾಗಲೇ ನಾವು ದೇವರಾಜ್ ಹಾಗೂ ಸಾಯಿರಾಮ್ ಅನ್ನೋರನ್ನ ಅರೆಸ್ಟ್ ಮಾಡಿದ್ದು, ಇವತ್ತು ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದಿನ ವಿಚಾರಣೆ ತನಿಖೆಯನ್ನ ನಡೆಸ್ತಾ ಇರುವಂಥದ್ದಿದೆ. ಅಡ್ವೊಕೇಟ್ ಹೆಸರು ಬಂದ್ಬಿಟ್ಟು ಗಾದಿಲಿಂಗ ಅಂತ ಹೇಳಿಬಿಟ್ಟು, ಗಾದಿಲಿಂಗ ಅಂತ ಅವರು ಬಳ್ಳಾರಿಯಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರೋವಂಥವ್ರು. ಅವರನ್ನ ನಾವು ಇನ್ನೂ ಅರೆಸ್ಟ್ ಮಾಡಲಿಕ್ಕೆ ಬಾಕಿ ಇದೆ. ಅವರು ಬಳ್ಳಾರಿಯವರು. ಅಬ್ಸ್ಕಾಂಡಿಂಗ್ ಇದ್ದವ್ರನ್ನ ನಾವು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಈಗಾಗಲೇ ಇವರಿಂದ, ಆರೋಪಿತರಿಂದ ಅವರು ಪಡೆದಿದ್ದಂತಹ ಹಣ ಹಾಗೂ ಯೂಸ್ ಮಾಡಿರುವಂತಹ 4 ವೀಲರ್ ವೆಹಿಕಲ್ಲು ಹಾಗೆ ಮೊಬೈಲ್ಗಳನ್ನು ಸೀಸ್ ಮಾಡುವಂಥದ್ದು ಈಗಾಗಲೇ ಪ್ರಕ್ರಿಯೆ ಆರಂಭ ಆಗಿದೆ. ಸೊ ನಾವು ಮುಂದಿನ ಕಸ್ಟಡಿಯಲ್ಲಿ ಅವರನ್ನು ಇನ್ನೂ ಹೆಚ್ಚಿನ ತನಿಖೆ ಮಾಡಿ, ಈ ಮೊದಲು ಇಂಥ ಏನಾದರೂ ಅವರು ಅಫೆನ್ಸ್ಗಳನ್ನ ಮಾಡಿದಾರಾ ಅನ್ನುವಂಥದ್ದು ನಾವು ಪತ್ತೆ ಹಚ್ಚಬೇಕಾಗಿದೆ. ಹಾಗೆ ಈ ಮುಖಾಂತರ ನಾನು ಹೇಳುವಂಥದ್ದು ಏನಂತಂದರೆ, ಇದು ತುಂಬ ಮೇಜರ್ ಅಫೆನ್ಸ್ ಆ್ಯಕ್ಚುಲಿ. ಯಾಕಂದರೆ SP ಆಫೀಸ್ ಅಥವಾ SP ಗನ್ಮ್ಯಾನ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂಥವ್ರು ಈ ಥರದ ಕೃತ್ಯದಲ್ಲಿ ಭಾಗವಹಿಸಿದರೆ ಅದು ಎಕ್ಸ್ಟಾರ್ಷನ್, ಅದು ಸಮಾಜದಲ್ಲಿ ಒಂದು ಕೆಟ್ಟ ಸಂದೇಶವನ್ನು ರವಾನೆ ಮಾಡ್ತದೆ. ಸೊ ದಯವಿಟ್ಟು ಈ ಥರದ್ದು ಎಲ್ಲಿ ಆದರೂ ಜನರಿಗೆ ಇಂಥ ಮೊದಲು ಇನ್ಸ್ಟೆನ್ಸಸ್ ಗಮನಕ್ಕೆ ಬಂದಿದ್ರೆ ತಮ್ಮ ಹೆಸರು ಮಾಹಿತಿಯನ್ನು ಗುಪ್ತವಾಗಿಡಲಾಗ್ತದೆ. ತಾವು ಈ ಬಗ್ಗೆ ಮಾಹಿತಿಯನ್ನು ಡೈರೆಕ್ಟ್ ಆಗಿ ಖುದ್ದು SP ಆಫೀಸ್ಗೆ ಹಾಗೂ SP ಅವರಿಗೆ ತಿಳಿಸಬಹುದಾಗಿದೆ. ತುಂಬಾ ಸ್ಟ್ರಿಂಜೆಂಟ್ ಆಕ್ಷನ್ ಅನ್ನ ಆಸ್ ಪರ್ ಲಾ ತೆಗೆದುಕೊಳ್ಳಲಾಗ್ತಾ ಇದೆ. ಅದನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ. ಬಟ್ ಬೇರೆ ಆಫೀಸರ್ಸ್ ಇನ್ವಾಲ್ವ್ಮೆಂಟ್ ಇದುವರೆಗೂ ಯಾವುದು ಕಂಡು ಬಂದಿಲ್ಲ. ನಾನು ಖುದ್ದಾಗಿ ಪರಿಶೀಲನೆ ಮಾಡ್ತಾ ಇದ್ದೇನೆ. ಮತ್ತೆ IO ಅವ್ರಿಗೆ ನಾವು ಸ್ಪೆಸಿಫಿಕ್ ಆಗಿ ಇದ್ರ ಬಗ್ಗೆ ಚರ್ಚೆ ಮಾಡಿರೋ ಅಂಥದ್ದಿದೆ.
ಥರೋವಾಗಿ ಇದನ್ನ ಇನ್ವೆಸ್ಟಿಗೇಟ್ ಮಾಡಿ ಆದಷ್ಟು ಬೇಗ ಈ ಪ್ರಕರಣವನ್ನು ಚಾರ್ಜ್ ಶೀಟ್ ಮಾಡ್ತೇವೆ. ಮೀನ್ವೈಲ್ ಸೈಮಲ್ಟೇನಿಯಸ್ಲಿ ನಮ್ಮ ಇಲಾಖಾ ವಿಚಾರಣೆಯನ್ನ ನಾವು ಕಮೆನ್ಸ್ ಮಾಡಿ ಈ ಕೂಡಲೇ ಅವನನ್ನ ಸಸ್ಪೆಂಡ್ ಕೂಡ ಮಾಡೋ ನನ್ನ ಪೇಪರ್ ವರ್ಕ್ ನಡೀತಾ ಇದೆ. ಸಸ್ಪೆನ್ಷನ್ ಮಾಡಲಾಗ್ತದೆ. ಈ ವ್ಯಕ್ತಿ ಗನ್ಮ್ಯಾನ್ ಆಗಿ ಕಳೆದ 4 ವರ್ಷದಿಂದ ಇವರು ಗನ್ಮ್ಯಾನ್ ಆಗಿ ಇದ್ದಾರೆ. SP ಅವರಿಗೆ ಇಲಾಖೆಗೆ ಬಂದಿದ್ದು 2019 ಅಂತ ಕಾಣುತ್ತೆ. 2018ರಿಂದ ಇಲಾಖೆಯಲ್ಲಿರುವಂಥದ್ದು. SP ಗೆ ಗನ್ಮ್ಯಾನ್ ಆಗಿ 4 ವರ್ಷ ಆಗಿದೆ, 4.5 ವರ್ಷ. ನಮ್ದು ಏನಂದ್ರೆ ಈ ಒಂದು ಘಟನೆ ಆಗಿ ನಾವು ಅದ್ರದ್ದು ಆಕ್ಷನ್ ತಗೊಳ್ತಾ ಇದ್ದೀವಿ. ಇದು ಸಮಾಜದಲ್ಲಿ ಅಂತಷ್ಟೇ ಅಲ್ಲ, ಪೊಲೀಸ್ ಇಲಾಖೆಯಲ್ಲೂ ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗ್ಲಿ ಅನ್ನೋ ನಿಟ್ಟಿನಲ್ಲೇ ನಾನು ಮಾಡ್ತಾ ಇರುವಂತದ್ದಿದೆ. ನಾವು ಅರೆಸ್ಟ್ ಮಾಡಿ ಅವರನ್ನ ಜೈಲಿಗೆ ಕಳಿಸ್ತಾ ಇರುವಂತದ್ದು ಆಸ್ ಪರ್ ಲಾ ಸ್ಟ್ರಾಂಗ್ ಮೆಸೇಜ್ ಕಳಿಸೋದು ಒಂದು ಪ್ರಯತ್ನ. ಇಂಥದ್ದು ಏನೇ ಬಂದ್ರು ಜನರು ನಮ್ಗೆ ಇಮಿಡಿಯೇಟ್ ತಿಳಿಸ್ಲಿ ವಿಷಯಗಳನ್ನ, ಮತ್ತು ನಾವು ಅಷ್ಟೇ ಸ್ಟ್ರಾಂಗ್ ಆಗಿ ಆಕ್ಷನ್ ತಗೊಳ್ತೇವೆ. ಸಾರ್ವಜನಿಕರು ತುಂಬಾ ಜನ ಕರೆ ಮಾಡ್ತಾ ಇರ್ತಾರೆ. ನಾನು ಮಾಹಿತಿಯನ್ನ ತಗೊಂಡು ಅವ್ರ ಹೆಸರನ್ನ ಗೌಪ್ಯವಾಗಿಟ್ಟೆ ನಾವು ಆಕ್ಷನ್ ತಗೊಳ್ತೇವೆ. ವೆರಿಫೈ ಮಾಡೋದಕ್ಕೆ ಏನು ರಿಕ್ವೈರ್ಡ್ ಸ್ವಲ್ಪ ಮಾಹಿತಿಗಳನ್ನ ಒದಗಿಸ್ಬೇಕಾಗುತ್ತೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.